ತಾಯಿ. ನನಗೂ ನನ್ನ ಸ್ವಾಮಿಗೂ ನಮ್ಮ ರಾಜ್ಯದ ಪ್ರಜೆಗಳಿಗೂ ಯಾವ ಕಷ್ಟ ನಷ್ಟಗಳು ಬಾರದಂತೆ ಹರಸಿ ಕಾಪಾಡುವ ಭಾರವು ನಿನ್ನದಾಗಿದೆ ಜನನಿ. ಇದೇನು ಇಷ್ಟು ವೇಳೆಯಾದರೂ ಪ್ರಾಣೇಶ್ವರರು ಬಾರಲೇ ಇಲ್ಲವಲ್ಲ? ಕಾರಣವೇನಾಗಿರಬಹುದು? ಓಹೋ, ಇತ್ತಲೇ ಬರುತ್ತಿರುವರಲ್ಲ. ಪ್ರಭು ಪ್ರಾಣೇಶ್ವರಿ. ಪ್ರಾಣೇಶ್ವರ, ಇದು ನಿಮಗೆ ವಂದಿಸುವೇನು? ನಿಮಗೆ ಮಂಗಳವಾಗಲಿ ಪ್ರಾಣೇಶ್ವರಿ. ಸ್ವಾಮಿ ಪ್ರಾಣೇಶ್ವರಿ, ಇದೇನು ಈ ದಿವಸ ಇಷ್ಟು ಆಲಸ್ಯವಾಗಿ ಬಂದಿರುವಿರಿ? ಅಲ್ಲದೆ ದಿನನಿತ್ಯವೂ ಪೂಜಾ ಸಮಯಕ್ಕೆ ಬರುತ್ತಿದ್ದಿರಿ. ಅದು ಅಲ್ಲದೆ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖಾರವಿಂದವು ಈ ರೀತಿಯಾಗಿ ಬಾಡಿರುವುದಲ್ಲ, ಕಾರಣವಾದರೂ ಏನು ಸ್ವಾಮಿ? ಪ್ರಾಣೇಶ್ವರಿ ಮನೋಹರೇ, ಏನ ಕೇಳಲೇ ಕಾಂತೆ ಮನದ ಚಿಂತೆಯ ನಾನು. ಪ್ರಾಣೇಶ್ವರಿ, ಏನ ಹೇಳಲೇ ಕಾಂತೆ ಮನದ ಚಿಂತೆಯ ನಾನು. ಶನಿದೇವರ ಮಹಿಮೆಯ ಪ್ರಾಣೇಶ್ವರಿ, ಶನಿದೇವರ ಮಹಿಮೆಯ ತಿಳಿಯದೆ ಜರಿದೇನೋ. ಏನ ಹೇಳಲೇ ಕಾಂತೆ ರಮಣಿ ಚಂದ್ರ ದೇವಿ. ಶನಿದೇವರ ಮಹಿಮೆ ತಿಳಿಯದೆ ಜರಿದೇನೋ. ಪ್ರಾಣೇಶ್ವರಿ, ಶನಿಯ ಮಹಿಮೆಯ ತಿಳಿಯದೆ ಜರಿದೇನೋ. ಶನಿಯ ಮಹಿಮೆಯ ಅರಿಯದೆ ನುಡಿದೇನೋ. ಏನ ಹೇಳಲೇ ಕಾಂತೆ ಚಂದ್ರ ಆಸೆ ಕಾಂತೆ. ಪ್ರಾಣೇಶ್ವರಿ, ಸ್ವಾಮಿ ಏನೆಂದು ಹೇಳಲಿ ಪ್ರಾಣೇಶ್ವರೇ. ಈ ದಿನ ನಾನು ರಾಜ್ಯಭಾರವನ್ನು ಮಾಡುತ್ತಿದ್ದಾಗ ಆ ನವಗ್ರಹಗಳ ವಿಚಾರಗಳನ್ನು ತಿಳಿದೆನು. ಆಗ ಆ ಶನಿ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ ಆ ಪರಮಾತ್ಮನನ್ನು ನಿಂದಿಸಿ ಜರಿದು ಬಿಟ್ಟನು ಪ್ರಾಣೇಶ್ವರಿ, ನಿಂದಿಸಿ ಜರಿದು ಬಿಟ್ಟನು. ಇದೇನು ಸ್ವಾಮಿ, ಎಂತಹ ಕಾರ್ಯವನ್ನು ಮಾಡಿಬಿಟ್ಟಿರಿ? ಆ ಪರಮಾತ್ಮನೇನು ಸಾಮಾನ್ಯದವನೇ? ಆತನ ಕ್ರೂರ ದೃಷ್ಟಿಯು ನಮ್ಮ ಮೇಲೆ ಬಿದ್ದರೆ ನಾವು ಉಳಿಯುವವೆ ದೇವ, ಉಳಿಯುವೆವೇನು? ಅಯ್ಯೋ ಪ್ರಾಣೇಶ್ವರಿ, ಅದಕ್ಕೆ ಆ ಪರಮಾತ್ಮನು ಪ್ರತ್ಯಕ್ಷನಾಗಿ ಛೇ ಭ್ರಷ್ಟನೆ, ಅಯ್ಯೋ ನಿಮ್ಮನ್ನು ರಾಜ್ಯದಿಂದ ಹೊರದೋಡಿಸಿ ಸತಿಪತಿಗಳನ್ನು ಬೇರ್ಪಡಿಸಿ ಪ್ರಾಣೇಶ್ವರ ನಿಮಗೆ ಅಘೋರವಾದ ಕಷ್ಟಗಳನ್ನು ನೀಡಿ ನಿಮಗೆ ಸಾಕಷ್ಟು ಕಷ್ಟಗಳನ್ನು ನೀಡುತ್ತೇನೆಂದು ಹೇಳಿ ಅಂತರಿಕ್ಷದಲ್ಲಿ ಮಾಯವಾಗಿ ಹೋದರು ಪ್ರಾಣೇಶ್ವರಿ, ಮಾಯವಾಗಿ ಹೋದರು. ಸ್ವಾಮಿ, ಇದಕ್ಕೆ ನಾನು ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ ಪ್ರಾಣೇಶ್ವರಿ. ಪ್ರಾಣೇಶ್ವರ, ಇಂತಹ ಕಾರ್ಯವನ್ನು ನೀವು ಮಾಡಬಾರದಿತ್ತು ಸ್ವಾಮಿ, ಮಾಡಬಾರದಿತ್ತು. ಹೋಗಲಿ ಬಿಡಿ.
ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಾದರೂ ಏನಿರುವುದು ಸ್ವಾಮಿ? ಪ್ರಭು, ಚಿಂತೆ ಪುದೇಗೆ ಕಾಲ. ಕಾಂತ ಚಿಂತೆ ಪುದೇಗೆ ಕಾಲ. ಬಿಡು ನಿನ್ನ ಮನಸ್ಸಿನ ವ್ಯಾಕುಲವಾ. ಚಿಂತೆ ಪುದೇಗೆ ಕಾಲ. ಹರಿವಲು ನಮಗಿರಲು ಭಯವೇತಕ್ಕೆ. ಹರಿವಲು ನಮಗಿರಲು ಭಯವೇತಕ್ಕೆ. ಬಿಡು ನಿನ್ನ ಮನಸ್ಸಿನ ಕಾತುರವ. ಬಿಡು ನಿನ್ನ ಮನಸ್ಸಿನ ಕಾತುರವ. ಕಾಟ ಚಿಂತಿಸುವುದೇಗೆ ಕಾಂತ. ಬಿಡು ನಿನ್ನ ಮನಸ್ಸಿನ ವ್ಯಾಕುಲವ. ಚಿಂತಿಸುವುದೇಗೆ ಕಾಂತ. ಪ್ರಾಣೇಶ್ವರ, ಹೌದು ಸ್ವಾಮಿ, ಚಿಂತಿಸಿ ಫಲವಿಲ್ಲ. ಪ್ರಭು, ನನಗೀಗ ನೆನಪಾಯಿತು, ನಮ್ಮ ಕುಲದೈವವಾದ ಶ್ರೀಹರಿ ಇಲ್ಲವೇ? ಆತನ ಮೊರೆ ಹೋದರೆ ನಮ್ಮ ಕಷ್ಟಗಳು ಅಲ್ಪ ಸ್ವಲ್ಪವಾದರೂ ನಿವಾರಣೆಯಾಗಬಹುದು. ನಡೆಯಿರಿ ಸ್ವಾಮಿ, ಆತನ ಧ್ಯಾನವನ್ನು ಮಾಡೋಣ. ಹಾಗೆ ಆಗಲಿ ಪ್ರಾಣೇಶ್ವರಿ. ನೀನು ಹೇಳಿದಂತೆ ನಮ್ಮ ಕುಲದೈವವಾದ ಆ ಶ್ರೀಹರಿಯನ್ನು ಪ್ರಾರ್ಥಿಸೋಣ. ಅದಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೋದೇ. ಹಾಗೆ ಆಗಲಿ ಸ್ವಾಮಿ, ಈಗಲೇ ಸಿದ್ಧಪಡಿಸುವೆ. ಪೂಜಾ ಸಾಮಗ್ರಿಗಳು ಸಿದ್ಧವಾಗಿರುವುದೇ ಪ್ರಾಣೇಶ್ವರಿ? ಎಲ್ಲವೂ ಸಿದ್ಧವಾಗಿರುವುದು. ಹಾಗಾದರೆ ಆ ಪರಮಾತ್ಮನನ್ನು ಪ್ರಾರ್ಥಿಸೋಣ ಪ್ರಾಣೇಶ್ವರಿ. ಹಾಗೆ ಆಗಲಿ ಸ್ವಾಮಿ. ಆ ಶ್ರೀಹರಿ ಪರಮಾತ್ಮ, ಶ್ರೀ ಶೇಷ ಶಯನ ನಾರಾಯಣ ಏಕಮಲ ರಮಣ ಬೃಂದಾವನ. ಶ್ರೀ ಶೇಷ ಶಯನ ನಾರಾಯಣ ಪರಮಾತ್ಮ, ಚಕ್ರಧಾರೆ ಸೌರಿ ಮುರಾರೆ. ಆ ಪರಮಾತ್ಮ, ಚಕ್ರಧಾರೆ ಸೌರಿ ಮುರಾರೆ. ಅನವರತ ನಮಗೆ ಬೇರಿಲ್ಲದಾರೆ. ಆ ಪರಮಾತ್ಮ, ಅನವರತ ನಮಗೆ ಬೇರಿಲ್ಲದಾರೆ. ನಿನ್ನ ಹೊರತು ನಮಗೆ ಬೇರಿಲ್ಲದಾರೆ. ಶ್ರೀ ಶೇಷ ಶಯನ ನಾರಾಯಣ ಏಕಮಲ ರಮಣ ಬೃಂದಾವನ. ಶ್ರೀ ಶೇಷ ಶಯನ ನಾರಾಯಣ. ಪರಮಾತ್ಮ, ವೈಕುಂಠವಾಸೆ ಕರುಣಾಕರಾನೆ. ಪರಮಾತ್ಮ, ವೈಕುಂಠವಾಸೆ ಕರುಣಾಕರಾನೆ. ಕೈ ಬಿಡದೆ ನಮ್ಮನ್ನು ಕಾಪಾಡು ದೇವಾ. ಕೈ ಬಿಡದೆ ನಮ್ಮನ್ನು ಕಾಪಾಡು ದೇವಾ. ಕೈ ಬಿಡದೆ ನಮ್ಮನ್ನು ಕಾಪಾಡು ದೇವಾ. ಶ್ರೀ ಶೇಷ ಶಯನ ನಾರಾಯಣ ಏಕಮಲ ರಮಣ ಬೃಂದಾವನ. ಶ್ರೀ ಶೇಷ ಶಯನ ನಾರಾಯಣ. ಆ
ಪರಮಾತ್ಮ, ಅನಾಥ ರಕ್ಷಕ, ಆಪತ್ ಬಾಂಧವ, ಪಾಮರರಾದ ನಮ್ಮನ್ನು ಕೈ ಬಿಡದೆ ಕಾಪಾಡು ಪರಮಾತ್ಮ, ಕಾಪಾಡು. ಮೆಚ್ಚಿದನು ನಿಮ್ಮಯ ಭಕ್ತಿಗೆ, ಮೆಚ್ಚಿದನು ನಿಮ್ಮಯ ಭಕ್ತಿಗೆ, ಸತಿಪತಿಗಳೇ ಕೇಳೇ ನೀವು. ಆ ಬೇಡಿದ ವರವನ್ನು ಕರುಣಿಸುವೆನಾ, ಬೇಡಿದ ವರವನ್ನು ಕರುಣಿಸುವೆನಾ, ಸತಿಪತಿಗಳೇ ಕೇಳೇ ನೀವು. ಆ ಆ ಭಲೆ ಭಕ್ತ ಜನರ ವಿಚಾರ ಸಾಕು ಸಾಕು ನೀ ಸಾರಸದಿ. ಭಲೆ ಭಕ್ತ ಜನರ ವಿಚಾರ, ಭಲೆ ಭಕ್ತ ಜನರ ವಿಚಾರ ಸಾಕು ಸಾಕು ನೀ ಸಾರಸದಿಂದ. ಭಲೆ ಭಕ್ತ ಜನರ ವಿಚಾರ ಬೇಡಿದ ವರವನ್ನು ಕರುಣಿಸುವೇನು, ಬೇಡಿದ ವರವನ್ನು ಕರುಣಿಸುವೇನು, ಸತಿಪತಿಗಳೇ ಕೇಳೇರೆ, ಸತಿಪತಿಗಳೇ ಕೇಳೇರೆ. ಭಲೆ ಭಕ್ತ ಜನರ ವಿಚಾರ ಸಾಕು ಸಾಕು ನೀ ಸಾರಸದಿಂದ. ಭಲೆ ಭಕ್ತ ಜನರ ವಿಚಾರ. ತತಸ್ತು. ಎಲೆ ರಾಜ ದಂಪತಿಗಳೇ, ನನ್ನನ್ನು ಇಷ್ಟೊಂದು ಜರದೆಯಾಗಿ ಸ್ಮರಿಸಲು ಕಾರಣವೇನು? ಪರಮಾತ್ಮ, ಈ ದಿನ ನಾನು ರಾಜ್ಯಭಾರವನ್ನು ಮಾಡುತ್ತಿದ್ದಾಗ ಆ ನವಗ್ರಹಗಳ ವಿಚಾರಗಳನ್ನು ತಿಳಿಯಲು ಹೋಗಿ ಆ ಶನಿ ಪರಮಾತ್ಮನ ಮಹಿಮೆಯನ್ನು ನಿಂದಿಸದೆ ಹಿಂಜರಿದು ಬಿಟ್ಟನು ಪರಮಾತ್ಮ. ಅದಕ್ಕೆ ಆ ಪರಮಾತ್ಮನು ಪ್ರತ್ಯಕ್ಷನಾಗಿ ಬಂದು ನಿಮಗೆ ಅಘೋರವಾದ ಕಷ್ಟಗಳನ್ನು ನೀಡಿ ಸತ್ಯಪತಿಗಳನ್ನು ಬೇರ್ಪಡಿಸಿ ಈ ರಾಜ್ಯದಿಂದ ಹೊರಗೋಡಿಸಿ ಅಘೋರಾಣ್ಯಕ್ಕೆ ನೀಡಿ ಅಟ್ಟಿ ಅನೇಕ ಕಷ್ಟಗಳು ಕೊಡುವನೆಂದು ಹೇಳಿ ಅಂತರಿಕ್ಷದಲ್ಲಿ ಮಾಯವಾಗಿ ಹೋದರು ಪರಮಾತ್ಮ. ಇದಕ್ಕೆ ನಾನು ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ ಪರಮಾತ್ಮ. ನಮಗೆ ದಾರಿ ತೋರು ಪರಮಾತ್ಮ, ದಾರಿ ತೋರು. ಇಲ್ಲೇ ರಾಜ ದಂಪತಿಗಳೇ, ಪರಮಾತ್ಮ. ಹೇಳುವೆನು ಕೇಳಿ. ಆ ಶನಿದೇವರು ಆಡಿದ ಮಾತಿಗೆ ತಪ್ಪೋರಲ್ಲ, ನುಡಿದಂತೆ ನಡೆಯೋರು, ನಡೆದಂತೆ ನುಡಿಯೋರು. ಆದ್ದರಿಂದ ನೀವುಗಳು 7.5 ವರ್ಷಗಳ ಕಾಲ ಈ ರಾಜ್ಯವನ್ನು ಬಿಟ್ಟು ಎಲ್ಲಿಯಾದರೂ ಕಾಲವನ್ನು ಕಳೆಯಿರಿ. ಆದರೆ ನೀವುಗಳು ಸತ್ಯವನ್ನು ಬಿಡಬೇಡಿ, ಅಸತ್ಯಕ್ಕೆ ಹೋಗಬೇಡಿ, ಕಳ್ಳತನವನ್ನು ಮಾಡಬೇಡಿ, ಸುಳ್ಳನ್ನು ಹೇಳಬೇಡಿ, ಅನ್ನ ಹಾಕಿದವರ ಮನೆಗೆ ಅನ್ಯಾಯ ಮಾಡಬೇಡಿ. ಮುಂದೆ ಆ ಶನಿದೇವರು ನಿಮ್ಮನ್ನು ಕಾಪಾಡುವರು. ಯಾರಿಗೂ ತಿಳಿಯದೆ ಹಾಗೆ ಈ ರಾಜ್ಯವನ್ನು ಬಿಟ್ಟು ಈಗಲೇ ಹೊರಡುವರಾಗಿ. ಅಲ್ಲಿಯವರೆಗೂ ನಾನು ಸಹ ನಿಮ್ಮನ್ನು ಕೈ ಬಿಡುತ್ತೇನೆ. ತತಸ್ತು. ಹಾ ಪ್ರಾಣೇಶ್ವರಿ. ಸ್ವಾಮಿ, ಆ ಪರಮಾತ್ಮನು ಸಹ ನಮ್ಮ ಕೈ ಬಿಟ್ಟನಲ್ಲ ಪ್ರಭು, ಕೈ ಬಿಟ್ಟನಲ್ಲ. ಪ್ರಾಣೇಶ್ವರಿ, ನಾವು ನಂಬಿರುವ ನಮ್ಮ ಕುಲದೈವರಾದ ಆ ಶ್ರೀಹರಿಯೇ ನಮ್ಮನ್ನು ಕೈ ಬಿಟ್ಟ ಮೇಲೆ ನಮಗೆ ಮುಂದೇನು ಗತಿ ಪ್ರಾಣೇಶ್ವರಿ? ಮುಂದೇನು ಗತಿ? ಪ್ರಾಣೇಶ್ವರಿ, ಇರಲಿ. ಆ ಪರಮಾತ್ಮನು ಹೇಳಿದಂತೆ 7.5 ವರ್ಷಗಳಷ್ಟು ನಮಗೆ ಕಷ್ಟ ನಾವು ಅನುಭವಿಸಲೇಬೇಕು. ಪ್ರಾಣೇಶ್ವರಿ, ಸ್ವಾಮಿ, ನೀನು ಈ ರಾಜ್ಯದ ಪ್ರಜೆಗಳನ್ನು ಸಂತೈಸುತ್ತಾ ಈ ಅರಮನೆಯಲ್ಲಿ ಸುಖವಾಗಿರು ಪ್ರಾಣೇಶ್ವರಿ. ನಾನು ಆ 7.5 ವರ್ಷಗಳಿಗೆ ಆಗುವಷ್ಟು ಕಷ್ಟಗಳನ್ನು ನಾನು ಅನುಭವಿಸುತ್ತೇನೆ ಪ್ರಾಣೇಶ್ವರಿ. ನೀನು ಅರಮನೆಯಲ್ಲಿ ಸುಖದಿಂದಿರು ಪ್ರಾಣೇಶ್ವರಿ. ಇದೇನು ಸ್ವಾಮಿ, ಈ ರೀತಿಯಾಗಿ ಮಾತನಾಡುತ್ತಿರುವರೆಲ್ಲ ನಿಮ್ಮನ್ನು ಆಗಲಿ ನಾನು ಬದುಕೊಳ್ಳುವುದುಂಟೇನು?
ಸಾಧ್ಯವಿಲ್ಲ ಪ್ರಭು, ಆ ಮಾತನ್ನು ಮತ್ತೊಮ್ಮೆ ಆಡಬೇಡಿ. ಪ್ರಾಣೇಶ್ವರಿ, ನಾನು ಎಷ್ಟು ಹೇಳಿದರೂ ನೀನು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ನಾನು ಸಹ ನಿಮ್ಮ ಸಂಗಡ ವನವಾಸಕ್ಕೆ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಪ್ರಾಣೇಶ್ವರಿ, ನಾನು ಎಷ್ಟು ಹೇಳಿದರೂ ಸಹ ನೀನು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಇರಲಿ, ಪಣೆಯೋಳು ಬರೆದ ಅಕ್ಷರವನ್ನು ಯಾರು ತಾನೇ ಅಳಿಸಲು ಸಾಧ್ಯ? ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ಆ ಪರಮಾತ್ಮನು ಹೇಳಿದಂತೆ 7.5 ವರ್ಷಗಳಿಗಾಗುವಷ್ಟು ಆ ಗಂಟು ಮೂಟೆಗಳನ್ನು ಸಿದ್ಧಪಡಿಸಿಕೊ. ನಾನು ಕುದುರೆಯ ಲಾಯಕ್ಕೆ ಹೋಗಿ ನಮಗೆ ಬೇಕಾದ ಒಂದು ಕುದುರೆಯನ್ನು ಹಿಡಿದು ತರುವೆನು. ಪ್ರಾಣೇಶ್ವರಿ, ಆಗಲಿ ಸ್ವಾಮಿ. ನಾನು ನಮಗೆ ಬೇಕಾದ ತಿಂಡಿ ಪದಾರ್ಥಗಳನ್ನೆಲ್ಲವನ್ನು ಸಿದ್ಧಪಡಿಸುವನು. ನೀವು ಬೇಗನೆ ಬಂದು ಬಿಡಿ. ಆಗಲಿ ಪ್ರಾಣೇಶ್ವರಿ. ಒದಗಿದ ಅರುಣಯದಿಂದಲೇ ಅಸತ್ಯಕ್ಕೆ ಗುರಿ ಮಾಡುವೆನು ಈ ಕ್ಷಣದ. ಎನಗಪರಾಧವೆನಿಸಿದ ನರದ ಮನ ಎನಗಪರಾಧವೆನಿಸಿದ ನರದ ಮನ ಅಘೋರವಾದ ಕಷ್ಟಕ್ಕೆ ಗುರಿ ಮಾಡುವೆನು ಈ ಕ್ಷಣದ. ಈ ಜನಾದ ಸತ್ಯರದನು ನನ್ನ ಜ್ಞಾನವನ್ನು ಮರೆತು ಕುದುರೆ ಲಯಕ್ಕೆ ಹೋಗುತ್ತಿರುವನು. ಇರಲಿ, ಏನು ತಾನೇ ಮಾಡಲಿ? ನನ್ನ ಮಾಯಾ ಪ್ರಭಾವದಿಂದ ಒಂದು ಮಾಯದ ಕುದುರೆಯನ್ನು ನಿರ್ಮಿಸಿ ಆತನ ಲಯದಲ್ಲಿ ಕಟ್ಟಾಕುತ್ತೇನೆ. ಆತನು ಆದ ಕೂಡಲೇ ಆ ನೀಚನಾದ ಸತ್ಯರಥನು ಹೋದ ಕೂಡಲೇ ಆ ಕುದುರೆಯನ್ನು ಹಿಡಿದುಕೊಂಡು ಹೋಗುವಂತೆ ಮಾಡುತ್ತೇನೆ. ಸತ್ಯರಥ, ಮಾಡ್ತೀರಿ ನನ್ನ ಪ್ರತಾಪವನ್ನು. ಈಗಲೇ ಹೋಗುತ್ತಿರುವನು ಕುದುರೆ ಹಿಡಿಯಲು ಲಾಯಕೀಗಲೇ. ಈಗಲೇ ಹೋಗುತ್ತಿರುವನು
ಅಲ್ಲಲೇ ಮಾಡುವೆನು ಹೋಯವ ಕೂಡುವೆನು ತಾಳವ ಮಾಡುವೆನು ಹೋಯವ ಕೂಡುವೆನು ತಾಳವ ಸರೋಜನರ ವರಂ ಬಿಡಿದು ಸರೋದಮನ ಗೆಲ್ವೆ ಸರೋದಮನ ಗೆಲ್ವೆ ಸರೋದಮನ ಗೆಲ್ವೆ 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 ಬೆಕ್ಕಿನ ಮೇಲೆ ಧ್ವನಿ ಏರಿ ಕಂಡಿಲ್ಲಿ ಸಂತೆಗೆ ಹೋಯ್ತಿತ್ತು ಬೆಕ್ಕಿನ ಮೇಲೆ ಧ್ವನಿ ಏರಿ ಕಂಡಿಲ್ಲಿ ಸಂತೆಗೆ ಹೋಯ್ತಿತ್ತು ಅದು ಹೋಯ್ತಿತ್ತು ನಾನ್ ನೋಡ್ತಿದ್ದೆ ಹಾದಿ ಒಳಗೊಂದಿರ್ಬೇಕು ಕಂಡಾನೆ ಯಾಮರ ಮಾಡ್ತಿತ್ತು ಹಾದಿ ಒಳಗೊಂದಿರ್ಬೇಕು ಕಂಡಾನೆ ಯಾಮರ ಮಾಡ್ತಿತ್ತು ಅದು ಮಾಡ್ತಿತ್ತು ನಾನು ನೋಡ್ತಿದ್ದೆ ಬೆಕ್ಕಿನ ಮೇಲೆ ಧ್ವನಿ ಏರಿ ಕಂಡಿಲ್ಲಿ ಸಂತೆಗೆ ಹೋಯ್ತಿತ್ತು ಬೆಕ್ಕಿನ ಮೇಲೆ ಇಲ್ಲಿ ಅದು ಹೋಯ್ತಿತ್ತು ನಾನ್ ನೋಡ್ತಿದ್ದೆ ಹಾದಿ ಒಳಗೊಂದಿರ್ವೆ ಸೇರ್ಕೊಂಡಾನೆ ವ್ಯಾಪಾರ ಮಾಡ್ತಿತ್ತು ಹಾದಿ ಒಳಗೊಂದಿರ್ವೆ ಸೇರ್ಕೊಂಡಾನೆ ವ್ಯಾಪಾರ ಮಾಡ್ತಿತ್ತು ಅದು ಮಾಡ್ತಿತ್ತು ಗರುಡನ ಮೇಲೆ ಚಪ್ಪಲಕ್ಕೆ ಕೂತ್ಕೊಂಡು ಚಪ್ಪಲದ ಮಾತೊಂದಾಡ್ತಿತ್ತು ಗರುಡನ ಮೇಲೆ ಚಪ್ಪಲಕ್ಕೆ ಕೂತ್ಕೊಂಡು ಚಪ್ಪಲದ ಮಾತೊಂದಾಡ್ತಿತ್ತು ಗರುಡನ ಮೇಲೆ ಚಪ್ಪಲಕ್ಕೆ ಕೂತ್ಕೊಂಡು ಚಪ್ಪಲದ ಮಾತೊಂದಾಡ್ತಿತ್ತು ಅದು ಹಾಡ್ತಿತ್ತು ನಾನ್ ನೋಡ್ತಿದ್ದೆ ತೋಳನ ಮೇಲೆ ಕುರಿ ಕೂತ್ಕೊಂಡು ತೋಳನ ಮೇಲೆ ಕುರಿ ಕೂತ್ಕೊಂಡು ತಾಟ ಚಪ್ಪಲಿಗೆ ಹೋಯ್ತಿತ್ತು ತೋಳನ ಮೇಲೆ ಕುರಿ ಕೂತ್ಕೊಂಡು ತಾಟ ಚಪ್ಪಲಿಗೆ ಹೋಯ್ತಿತ್ತು ಅದು ಹೋಯ್ತಿತ್ತು ನಾನು ನೋಡ್ತಿದ್ದೆ ಹಾದಿ ಒಳಗೊಂದಿರ್ವೆ ಸೇರ್ಕೊಂಡಾನೆ ವ್ಯಾಪಾರ ಮಾಡ್ತಿತ್ತು ಹಾದಿ ಒಳಗೊಂದಿರ್ವೆ ಕೂತ್ಕೊಂಡಾನೆ ವ್ಯಾಪಾರ ಮಾಡ್ತಿತ್ತು ಅದು ಮಾಡ್ತಿತ್ತು ನಾನು ನೋಡ್ತಿದ್ದೆ ಓಹೋ ಯಾರ್ಯಾರು ಏನೇನೋ ಹೋಗ್ತಾ ಇದ್ದೀರಾ ಬೆಳಿಗ್ಗೆ ಬರ್ರಿ ಆ ಕಡೆಗೆ ಆಮೇಲೆ ನಾನು ಇಷ್ಟೆಲ್ಲ ಮಾಡಿದೆ ಅಂತ ನಮಗಿನ ಹೊಡೆದ್ಗಿಡ್ದು ಕಳಿಸ್ಬಿಟ್ಟಿರ ಕಣಪ್ಪ ನಂಗೆ ಅದೇ ಭಯ ಇವನು ಏನೇನೋ ಮಾಡ್ತಾನೆ ಇವನು ಏನೇನೋ ಮೇಷ್ಟ್ರೆ ನೀವೇ ಗ್ಯಾರಂಟಿ ನೀವೇ ಕರ್ಸಿರೋದು ನಾನು ಗೊಳೋ ಅಂತ ಹತ್ಕೊಂಡು ತಾತ್ಕೊಣಿಗೆ ಬಂದ್ಬಿಡ್ತೀನಿ ನಾನು ಬರೋ ಜೊತೆಗೆ ಪಕ್ಕದಲ್ಲಿ ನನ್ನ ಹೆಂಡ್ರ ಮಕ್ಕಳು ಬರ್ತಾರೆ ಮೇಷ್ಟ್ರೆ ನನ್ನ ಗಂಡಂಗೆ ಈ ಗತಿ ಮಾಡಿದ್ರ ಅಂತ ನನ್ನ ಹೆಂಡ್ರು ನನ್ನ ಮಕ್ಕಳು ಮೇಷ್ಟ್ರೆ ಇನ್ನೊಂದ್ಸರಿ ನಿಮ್ಮ ಜೊತೆ ನಾಟಕಕ್ಕೆ ಬರಲ್ಲ ಅಂತ ನನ್ನ ಮಕ್ಕಳು ಇದು ಬೇಕಾ ಬುದ್ಧಿ ಇಲ್ಲಿ ಏನು ಬುದ್ಧಿ ಇಷ್ಟೊಂದು ಜನ ನಿಂತು ಬಿಟ್ಟವ್ರೆ ಏನು ಕಿರೋದಿಲ್ಲಿ ಏನು ಇದು ನಾನು ಅವನು ಅಲ್ಲಿ ನಿಂತಿದ್ದೆ ಅಲ್ಲಿ ಹಿಡ್ಕೊಂಡು ಇಲ್ಲಿ ಕಳಿಸಿಬಿಟ್ಟ ಏನು ನಡೀತದೆ ಅಂತ ಗೊತ್ತಿಲ್ಲ ಆಡೋದು ಬಿಟ್ಟಿದ್ದೀನಿ ಮನೆ ಕ್ಯಾಸೆ ಮಾಸ್ಟ್ರಿ ಎಂತ ಕೆಲಸ ಮಾಡೋನು ಗೊತ್ತಾ ಏನು ಮಾಡೋದು ಏನು ಮಾಡ್ತೀನಿ ನೀನು ಮಾಡಿದ ಕೆಲಸ ಮನೆ ಏನಪ್ಪ ಯಾರು ಏನಪ್ಪ ಅಂದಿರೋದು
ಮಾಸ್ಟ್ರ ಆ ಅಪ್ಪಂಗೆ 3 ಜನ ಎಂಡ್ರು. ಆಹಾ ನೋಡು ಹಂಗೆ ಕಾಣ್ತಾನ. ನಾನು ಮದುವೆ ಎಂಡ್ರ ಜೊತೆ ಹೋಯ್ತಿದ್ದ. ಅಣ್ಣ ನಮಸ್ಕಾರ ಅಂದೆ. ಯಾಕೋ ಚಾರ ಹಿಂಗ್ ಬಂದುಬಿಟ್ಟಿದ್ಯಾ ಅಂದ. ಅಣ್ಣ ನೀನ್ 3 ಜನ ಇಕ್ಕೊಂಡಿದ್ಯಾ, ನಂಗೆ ಒಂದು ಇಲ್ವಲ್ಲ ಅಂತಂದೆ. 3 ಜನ ಇಕ್ಕೊಂಡು 4 ಜನ ಮಕ್ಳು ಅವ್ರೆ. ನಂಗೆ ಮದುವೆನೇ ಇಲ್ಲ. ಇಷ್ಟೊಂದು ಬೆಳಗಿರೋ ನಂಗೆ ಮದುವೆ ಇಲ್ಲ. ಹಂಗ ಕೊರೆ ಮನ್ಸಿಗೆ 4 ಜನ. ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ ಬಂದಿದ್ಯಲ್ಲ. ನಂಗೆ ಚೆನ್ನಾಗಿಲ್ವಾ? ಹೌದಪ್ಪ, ತ್ರಿಪುರ ಸುಂದರ. ಚೆನ್ನಾಗಿ ಅಲ್ಲೂ ನಾನು ಸುಂದರ ಅಂತೆ. ಅವಾಗಲೇ ಆ ಯಮ್ಮನಿಂದ ಹೋದೆ, ಹೊಡೆದು ಕಳಿಸ್ಬಿಟ್ಲು. ಅವಾಗಲೇ ಹೋಗಿಲ್ವ ನಾನು ಡ್ಯಾನ್ಸ್ ಆಡ್ಬೇಕಾರೆ. ಅವಾಗ ಓದಿ ಹಿಂದೆಗಡೆ ಹೋದ್ರೆ ಹೊಡೆದು ಕಳಿಸ್ಬಿಡೋಣ. ಏನು ಮಾಡೋಣ, ಮದುವೆ ಮಾಡ್ಕೊ ಅಂತ ಕೇಳಿದ್ರೆ ಮಕ್ಕಳು ಕಳಿಸು. ಹಾಂ ನೀನು ನಂಗೆ ಗೊತ್ತಡಿ, ನೀನು ಅಯ್ಯೈತೆ ಅಂತ ಏನು ಹೇಳ್ತಾ ಇಲ್ಲ ಗೊತ್ತು. ನೀನು ಎಲ್ಲೆಲ್ಲಿ ಬೋನ ನೀನು ಹೆಂಗೆ ಕಮ್ಮಿ ಅನ್ಕೊಂಡಿದ್ದೀಯೇನೋ. ಲೋ ಅಯ್ಯ ಬತ್ತೈತೆ ಅಂತ ನೀನು ಯಾವುದೂ ನೋಡ್ತಾ ಇಲ್ಲ. ನಮ್ಮಂಗೆ ಇರ್ಬೇಕಾಯ್ತು ನೀನು. ಬಿಡು ಪಾಪ ಇನ್ನೂ ಚಿಕ್ಕ ಹುಡುಗ ನೀನು. ಸಿರಾದಲ್ಲಿ ತಟ್ಟಿ 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 ಮಡ್ಗವನೆ. ಸಿರಾದಲ್ಲಿ ಚತುರಥ ಮಹಾರಾಜರು ಅಲ್ಲಿದ್ರು. ಅಲ್ಲಿ ಹಿಂದೆಗಡೆ ಬಟನ್ ಚೇಂಜ್ ಮಾಡಿಸ್ಕೊಂತ ಅಲ್ವಾ? ನೋಡಿಲ್ವಾ ನೀನು? ನಾನು ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು. ಅವ್ರೇನೋ ನಾವು ಬಂದ್ಗಿಂದು ಬಿಟ್ರೆ ವಾಡ್ಗಿಡ್ದು ಬಿಟ್ರೆ ಬಲ್ಲ. ಹೆಂಗಿರಲೋ ನಾನೆಂಗಿರಲ್ಲಪ್ಪ, ನಾನೆಂಗಿರಲೋ ನಾನೆಂಗಿರಲೋ. ಏರೋಪ್ಲೇನ್ ಗಾಡಿ ದೇಶವೆಲ್ಲ ನೋಡಿ, ಏರೋಪ್ಲೇನ್ ಗಾಡಿ ದೇಶವೆಲ್ಲ ನೋಡಿ, ಬೆಂಗಳೂರು ಹುಡುಗಿ ನೋಡಿ ನನಗೆ ಮದುವೆ ಮಾಡಿ. ಬೆಂಗಳೂರು ಹುಡುಗಿ ನೋಡಿ ನನಗೆ ಮದುವೆ ಮಾಡಿ. ಹೆಂಗಿರ ಮವ ಹೆಂಗಿರಲ್ಲಪ್ಪ, ನಾನೆಂಗಿರಲೋ ನಾನೆಂಗಿರಲೋ. ಹಾಗಲಕಾಯಿ ಬಣ್ಣ ಅವಳಂದ ನೋಡಣ್ಣ, ಹಾಗಲಕಾಯಿ ಬಣ್ಣ ಅವಳಂದ ನೋಡಣ್ಣ, ಅವಳಂದ ನನ್ ಚಂದ ಒಂದೇ ಕಣ್ಣ. ಅವಳಂದ ನನ್ ಚಂದ ಒಂದೇ ಕಣ್ಣಣ್ಣ. ಹೆಂಗಿರ ಮವ ಹೆಂಗಿರಲ್ಲಪ್ಪ, ನಾನೆಂಗಿರಲೋ ಬುದ್ಧಿ ಹೇಳಪ್ಪ. ಆಮೇಲೆ ಇನ್ನು ಮುಂದೆ ಕೇಳಿಲ್ಲ ಅಲ್ವಾ? ಹೇಳಿಲ್ಲ, ಹೇಳಪ್ಪ. ಅವಾಗ ಕಳ್ಸಿಬಿಟ್ರಿ. ಇವಾಗ ಹೇಳ್ತೀನಿ ಕೇಳು. ಹೇಳು. ಲೇ ಬಿಡ್ದಿಲ್ಲ ಒಂದ್ ಹೆಣ್ಣೈತೆ, ಹೋಗ್ ನೋಡ್ಕೊಂಬ ಅಂತ ನಾನು ಕಳ್ಸಿಬಿಟ್ರು. ಯಾರು? ಓಯ್ ಕ್ಯಾಶಿಯ ಮೇಷ್ಟ್ರು. ಕ್ಯಾಶಿಯೋ ಮೇಷ್ಟ್ರು ರಾಜು ಮಾಸ್ಟ್ರಾ? ಇರ್ಲಿ ಹೇಳ. ಕಳ್ಸಿಬಿಟ್ಟಾಗ ಏನಾಯ್ತು? ನಾನು ಒಂದ್ ಹೆಣ್ಮಗ ಚೆನ್ನಾಗೈತೆ ಹೆಣ್ಮಗ, ಹೋಗು ಮದುವೆ ಮಾಡ್ತಾರೆ ಅಂತ ಹೇಳಿ ಕಳ್ಸಿಬಿಟ್ರು. ನಾನ್ ಪಾಡು ನಾನು ಹೋಯ್ಬಿಟ್ನಾ. ಏನು ಆಸ್ತಮಕ್ಕೆ ಬಂದ ಹಳೆ ಮಯ್ಯ ಅಂತ ಆಸ್ತಮಕ್ಕೆ ಹಾಕ್ಬಿಟ್ಟವ್ರಿ. ಏನ ನೆಗ್ನ ಹಾಕ್ಬಿಟ್ಟವ್ರಿ. ಬಾಳಪ್ಪ ಕೂತ್ಕೋ ಅಂತಂದ್ರು. ನಾನ್ ಮನೆಗ್ ದೊಡ್ಡಳೆ ಮಯ್ಯ ಅಂತೆ, ಕೊಟ್ಟಿಲ್ಲ ಇನ್ನುವೆ ಅಂತೆ. ಎಣ್ಣೆ ಕೊಟ್ಟಿಲ್ಲ ದೊಡ್ಡಳೆ ಮಯ್ಯ ಅಂತೆ. ಕೂತ್ಕೋ ಅಂದ್ರು, ಕೂತ್ಕೊಂಡೆ. ಇನ್ನು ಕೊಡ್ತಾಳೆ ಸುಮ್ನಿರ್ದ ನೀನು. ಇವ ಅವ್ರು ಕೇಳಿಸ್ಕೊಂಡೇನ ನಾ ಬೇಡ ಅಂದ್ರೆ ನಾನು ಏನ್ ಮಾಡೋಣ? ಅಯ್ಯೋ ಇದ್ರೂ ಹಾಳು ಮಾಡಿ ನೀನು. ಇವಾಗ್ಲೇ ಹುಡುಗಿ ಸಿಕ್ಕ ಮದ್ವೆ ಮಾಡ್ಕೊಳ್ಳೋ ಆಸೆನೇ ಹೋಯ್ಬಿಡ್ತು ನೀನಿಂಗ ಅಂದ್ಮೇಲೆ. ಯಾಕೆ ಕೊಡ್ಲಿಲ್ಲ ಕಣಲ್ಲ, ಏನ್ ಮಾಡ್ತೀಯ? ಅದಕ್ಕೆ ಇವತ್ತು ಬಂದಿದ್ದು. ಎಲ್ಲ ಇಂಥ ಕೆಲಸ ಮಾಡ್ರಿ. ಈಗ ರಾಜು ಮಾಸ್ಟರ್ ಕತೆ ಏನಾಯ್ತು ಹೇಳು ಫಸ್ಟ್. ಆಮೇಲೆ ಏನಾಯ್ತು? ಆಸ್ಮಕ್ಕೆ ಹಾಸ್ಬಿಟ್ಟವ್ರೆ. ಎಲ್ಲ ನಗ್ನ. ನಾನು ಕೂತ್ಕೊಂತೀನಿ. ಒಳಗಡೆ ಏನ್ ಮಾಡ್ತಾ ಇದೀರಮ್ಮ ಅಂತ ಕೇಳಿದ್ರಿ. ಏನ್ ಮಾಡ್ತಾರೆ? ನೊಟ್ಟಿ ಹಾಕ್ತವ್ರಿ. ನೊಟ್ಟಿ ಅಲ್ರಿ ಸ್ವಾಮಿ, ರೊಟ್ಟಿ ಸ್ವಾಮಿ. ನಮ್ಮೂರ್ ಕಡೆ ನೊಟ್ಟಿ ಅಂತೀವಿ, ಗೊತ್ತಿಲ್ಲ ನಿಮ್ಗೆ? ಯಾವ ಸ್ವಾಮಿ ನಿಮ್ಮೂರು? ಕುಣಗುಲ್ ಪಕ್ಕ ನಾರ್ನಹಳ್ಳಿ.
ನಮ್ಮೂರಲ್ಲಿ ನೊಟ್ಟಿ ಆಗ್ತಾ ಇದ್ದಾಳ. ಏನ್ ಮಾಡ್ತಾವ್ರೆ ಅಂದೆ? ನೊಟ್ಟಿ ಆಗ್ತಾವ್ರೆ ಅಂದೆ. ಆಮೇಲೆ ನೋಡ್ರಿ ಹಿಂಗ್ ಗೋಡೆ ಮೇಲೆ ನೋಡ್ತೀನಿ, ಏನ್ ಜಿರ್ಲೆಗಳು ಓಡಾಡ್ತಾವಲ್ಲಪ್ಪ. ಓ ಇವ್ರು ಅದನ್ನ ಅಂತೀರಾ ನಿಮ್ಮ ಊರ್ ಕಡೆ, ಹುಲಿ ಅಂತೀರಾ. ಆಮೇಲೆ ಏನ್ ಮಾಡಿಬಿಟ್ರು, ಚಟ್ನಿಗೆ ಏನು ಮಾಡವ್ರೆ ಅಂತಾನ, ಜಿರ್ಲೆ ಎಲ್ಲ ಹಿಡ್ಕೊಂಡ್ಬಿಟ್ಟು ಚರಪರ ಅಂತ ಎಲ್ಲ ಹುರಿದ್ಬಿಟ್ಟು ಅದಕ್ಕೊಂದೆರಡು ಮೆಣಸಿನ್ಕಾಯಿ ಹಾಕಿ ಅದಕ್ಕೊಂದೆರಡು ಜೋಳ ಹಾಕಿ ಮಾಡೋರಲ್ಲಪ್ಪ. ಏನ್ ಎತ್ತು ಬಳ್ಕೊಂಬಿಟ್ಟಿರ್ತೀಯಲ್ಲ. ಗೊಜ್ಜ. ಮನೆ ಹಿರೇ ಹಳೆಮಯ್ಯ ಅಂತ ಬಂದು ಹುಡುಗಿ ಕರ್ಸಿದ್ರು. ನಂಗಿನ ಚೆನ್ನಾಗವೆ ಹುಡುಗಿ, 4 ಅಲ್ಲವ ಅಷ್ಟೇ, ಇನ್ನು 34 ಡಮರ್. 32 28 ನ್ಯಾಲ್ಗೆ ತಿರುಗ್ಲಿಲ್ಲ. 28ಕ್ಕೆ ಬಂದು ಜಾಸ್ತಿ ಹೇಳ್ಬಿಟ್ಟಿದ್ರು, ಎಲ್ಲಿ ಹೊಡೆದು ಬಿಡ್ತಿದ್ರು. ಬಂದು ನಿಂತ್ಕೊಂಡು ನೋಡೋದು ನನ್ನ ತಾಯಿ, ನನ್ನ ಒಪ್ಕೊಂಡ್ಲು. ನಾನು ಅಷ್ಟೊಂದು ಚೆನ್ನಾಗಿಲ್ಲಿದ್ದೀನಲ್ಲ, ಮೀಸೆ ಒಂದು ಹಿಂಗೆ ತಿರಿಕೊಂಡಾಯ್ತು ಅಷ್ಟೇ. ತ್ರಿಪುರ ಸುಂದರ. ಮತ್ ನನ್ನ ತ್ರಿಪುರ ಸುಂದರ ಅಂದರು. ಏಯ್ ಗಣೇಶ, ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡು ನೀನು, ಇದಕ್ಕೆಲ್ಲ ಇವನೇ ಕಾರಣ. 4-5 ಹಾಳು ಮಾಡೋವನೇ ನಾನು ಹುಡುಗಿನ ಮದುವೆ ಮಾಡ್ಕೊಳ್ಳೋದು. ತಿರ್ಗಾ ಬಂದು ವಿಡಿಯೋ ಮಾಡ್ಕೊಂಡು ಕೂತವನು, ಇದನ್ನ ತಗೊಂಡೋಗಿ ಯೂಟ್ಯೂಬ್ಗೆ ಬಿಡು, ಯಾರು ಕೊಡ್ದಂಗಾಗ್ಲಿ. ಅಂತ ಕೆಲಸನೇ ಮಾಡೋದು ಇವನು. ದಯಮಾಡಿ ಮಹಿಳಾ ಕಲಾವಿದರು ದಯಮಾಡಿ ಬನ್ನಿ. ಆದ್ಮೇಲೆ ಏನಾಗ್ಬಿಟ್ಟೈತೆ, ಗೊಜ್ಜು ಮಾಡಿದ್ರ ಏನು ಗೊಜ್ಜು ಚೆನ್ನಾಗೈತೆ ಅಂತ 2 ರೊಟ್ಟಿ ಹಾಕೊಂಡು ತಿಂದುಬಿಟ್ನಾ. ಏನು ಅದು ಗಂಧ ಚಂದ, ಅಪ್ಪ ಪರಮಾತ್ಮ. ನಂಗೆ ಗೊತ್ತು. ತಿಂದಾದ್ಮೇಲೆ ತಗೋಣ, ಎಲ್ಲಿ ಕೆರ್ಕಂತೀಯ? ಕೆರ್ಕಳಾಗ ಎಲ್ಲ ಕೆರ್ಕೊಂಬಿಟ್ಟೆ. ಅವ್ರೇನು ಅನ್ಕೊಂಬಿಟ್ಟವ್ರಿ, ಇವನಿಗೇನೋ ಹತ್ಕೊಂಬಿಟ್ಟೈತೆ ಅನ್ಕೊಂಬಿಟ್ಟವ್ರಿ. ಇವಳು ನಾನು ನೋಡಕ್ ಬಂದಿದ್ಲಲ್ಲ, ಇವನು ಮದುವೆ ಮಾಡಿದ್ರೆ ನನಗೆಲ್ಲಿ ಕೆರೆದು ಬಿಡ್ತಾವನೋ ಅಂದ್ಬಿಟ್ಟು ಓಡೋಗ್ಬಿಟ್ಟು ಅವ್ರು ಯಾರು ತಿಂದಿಲ್ಲ, ನನ್ನ ತಿನ್ಸ್ಬಿಟ್ಟು ಕೆರೆಸ್ಕೊಂಡು ಈ ತೊಳೆಯಕ್ ನೀರಿಲ್ಲ ಊರಲ್ಲಿ. ಏನ ಮಕಾನ ಹೆಂಗ ದೋ, ನೀನ್ ಬೆಳಿಗ್ಗೆ ಸಿಗು, ನೀನೇ ನೋಡಿ ಮದುವೆ ಮಾಡಬೇಕು ನಂಗೆ. ಯಪ್ಪ ನೀನ್ ಬಾಮ ಇದನ್ಗೆ ಯಾವ್ದೋ ಹೆಣ್ಣು ಅಂತಿದ್ದಲ್ಲಪ್ಪ, ಅದೊಂದು ಪದ ನಂಗೆ ಬೂಡಪ್ಪ. ಇಲ್ಲ ಇವಾಗ ಟೈಮ್ ಆಗಿಲ್ವ? ಬಂದ್ರ ಇವರು ಬಂದಿಲ್ಲವ್ವ? ಹೋಗಲೇ ಬಾಮೈದ ಊರೆಲ್ಲ ಹುಡುಗಿರು, ಹೋಗಲೇ ಬಾಮೈದ, ಹೋಗಲೇ ಬಾಮೈದ ಊರೆಲ್ಲ ಹುಡುಗಿರು, ಹೋಗಲೇ ಬಾಮೈದ. ಕರಿಯಮ್ಮ ಕೇಳ್ತಾವಳೆ, ಕೆಂಚಮ್ಮ ಕರಿತಾವಳೆ, ಭಾಗ್ಯಮ್ಮ ಕೂಗ್ತಾವಳೆ, ಹೋಗಲೇ ಬಾಮೈದ ಊರೆಲ್ಲ ಹುಡುಗಿರು, ಹೋಗಲೇ ಲೇ ಹೋಗಲೇ ಲೇ, ಹೋಗಲೇ ಬಾಮೈದ ಊರೆಲ್ಲ ಹುಡುಗಿರು, ಹೋಗಲೇ ಬಾಮೈದ. ಅತ್ತೆಗೊಂದು ಸೀರೆ ಕೊಡ್ಸು, ಮಾವಂಗೊಂದು ಕ್ವಾರ್ಟರ್ ಕೊಡ್ಸು, ಹೆಂಗೆ? ಅತ್ತೆಗೊಂದು ಸೀರೆ ಕೊಡ್ಸು, ಮಾವಂಗೊಂದು ಕ್ವಾರ್ಟರ್ ಕೊಡ್ಸು, ನಾದಿಗೊಂದು ಕೊಡು, ಹುಡುಗಿಗೊಂದು ಕೊಡು. ನಾದಿಗೊಂದು ಕೊಡು, ಹುಡುಗಿಗೊಂದು ಕೊಡು, ಹೋಗಲೇ ಹೋಗಲೇ ಬಾಮೈದ ಊರೆಲ್ಲ ಹುಡುಗಿರು, ಹೋಗಲೇ ಬಾಮೈದ, ಹೋಗಲೇ ಬಾಮೈದ. ನಿತ್ಯಾಗೆ ಮಾಡಿ ಹೋಗಲೇ ಬಾಮೈದ. ವರದಕ್ಷಿಣೆ ಕೇಳಬೇಡ, ಕೊಟ್ರೆ ನೀನು ಬಿಡಬೇಡ. ವರದಕ್ಷಿಣೆ ಕೇಳಬೇಡ, ಕೊಟ್ರೆ ನೀನು ಬಿಡಬೇಡ. ಪಾತ್ರೆ ತೊಳೆಯೋದ್ ಮರಿಬೇಡ, ಬಟ್ಟೆ ಒಗೆದ್ ಬಿಡಬೇಡ. ಪಾತ್ರೆ ತೊಳೆಯೋದ್ ಮರಿಬೇಡ, ಬಟ್ಟೆ ಒಗೆದ್ ಬಿಡಬೇಡ. ಹೋಗಲೇ ಹೋಗಲೇ ಬಾಮೈದ ಊರೆಲ್ಲ ಹುಡುಗಿರು, ಹೋಗಲೇ ಬಾಮೈದ, ಹೋಗಲೇ ಬಾಮೈದ ಊರೆಲ್ಲ ಹುಡುಗಿರು, ಹೋಗ
ಬಾಮೈದ. ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ಎಲ್ಲವನ್ನೂ ಸಿದ್ಧಪಡಿಸಿರುವೆನು. ಮನೋಹರಿ, ಎಲ್ಲವೂ ಸಿದ್ಧವಾಗಿರುವುದೇ ಮನೋಹರಿ. ಖಂಡಿತವಾಗಿಯೂ ಎಲ್ಲವೂ ಸಿದ್ಧವಾಗಿರುವುದು ಸ್ವಾಮಿ. ಪ್ರಾಣೇಶ್ವರಿ, ನನ್ನಿಂದ ನಿನಗೆ ಎಂತಹ ದುರ್ಗತಿಯೂ ಒದಗಿತು ಪ್ರಾಣೇಶ್ವರಿ. ಹಾಗೆನ್ನಬೇಡಿ ಸ್ವಾಮಿ. ಪ್ರಭು, ಪ್ರಾಣೇಶ್ವರಿ, ನಾವು ಹೊರಡುವುದನ್ನು ರಾಜ್ಯದ ಪ್ರಜೆಗಳೇನಾದರೂ ಕಂಡರೆ ಖಂಡಿತವಾಗಿಯೂ ನಮ್ಮನ್ನು ಬೀಳ್ಕೊಡಲಾರರು. ಆದ ಕಾರಣ ಸೂರ್ಯನು ಪಶ್ಚಿಮ ದಿಕ್ಕಿಗೆ ತಲುಪುತ್ತಿರುವನು. ನಾವು ಆದಷ್ಟು ಬೇಗನೆ ದೂರ ಪ್ರಯಾಣವನ್ನು ಮಾಡಬೇಕು ಸ್ವಾಮಿ. ಈ ಕುದುರೆ ಏಕೋ ಬಹಳ ನಿಧಾನವಾಗಿ ಚಲಿಸುತ್ತಿರುವುದಲ್ಲವೇ? ನಿಮ್ಮ ಕೊರಡೆಯಿಂದ ಕುದುರೆಗೆ ಒಂದು ಪೆಟ್ಟನ್ನಾದರೂ ಹೊಡೆಯಿರಿ. ಬೇಗನೆ ಚಲಿಸಿ ದೂರ ಪ್ರಯಾಣವನ್ನು ಸೇರಬಹುದು. ಪರಮಾತ್ಮ, ಪ್ರಾಣೇಶ್ವರಿ, ಅತಿ ವೇಗದಿ ಹೋಗುವುದು ಕುದುರೆ, ಕಣ್ಣಿಗೆ ಕೆಂದೂಳು ಮುಸುಕುವುದು ಪ್ರಿಯಳೇ, ಪ್ರಿಯಳೇ, ಪ್ರಿಯಳೇ. ಪ್ರಾಣೇಶ್ವರಿ, ಭಯಪಡದೆ ಶಾಂತಳಾಗು ಪ್ರಿಯಳೇ, ಪ್ರಾಣೇಶ್ವರಿ, ಭಯಪಡದೆ ಶಾಂತಳಾಗು ಪ್ರಿಯಳೇ, ಕಣ್ಣಿಗೆ ಕೆಂದೂಳು ಮುಸುಕುವುದು ಪ್ರಿಯಳೇ, ಪ್ರಿಯಳೇ, ಪ್ರಿಯಳೇ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅಯ್ಯೋ, ಈ ಕುದುರೆಯು ಬಹಳ ವೇಗವಾಗಿ ಚಲಿಸುತ್ತಿರುವುದು ನನಗೆ ಬಹಳ ಭಯವಾಗುತ್ತಿದೆ ಸ್ವಾಮಿ. ಅಕಟಕಟ ನಿನಗರ್ಪಿತವಾಗಲಿ ದೇವಾ. ಆ ಪರಮಾತ್ಮ, ಅಕಟಕಟ ನಿನಗರ್ಪಿತವಾಗಲಿ ದೇವಾ. ನಿನಗರ್ಪಿತವಾಗಲಯ್ಯ ಲಕ್ಷ್ಮೀ ರಮಣ. ಪ್ರಾಣೇಶ್ವರಿ, ಸ್ವಾಮಿ, ಈ ಕುದುರೆಯಾದರೂ ನಮ್ಮನ್ನು ಈ ಬೆಂಗಾಡಿಗೆ ತಂದು ಬಿಟ್ಟಿರುವುದಲ್ಲ ಪ್ರಾಣೇಶ್ವರಿ. ನನಗೆ ಬಹಳ ಭಯವಾಗುತ್ತಿದೆ. ಮುಂದೇನು ಮಾಡುವುದು ಪ್ರಾಣೇಶ್ವರಿ? ಪ್ರಾಣೇಶ್ವರಿ, ಪ್ರಭು, ಭಯಪಡಬೇಡ ಪ್ರಾಣೇಶ್ವರಿ. ನಾವು ತಂದಿರುವ ಈ ಗಂಟು ಮೂಟೆಗಳನ್ನು ತಲೆಯ ಅಡಿಭಾಗದಲ್ಲಿ ಇಟ್ಟುಕೊಂಡು ಬೆಳಗಾದ ನಂತರ ಮುಂದಕ್ಕೆ ಹೋಗೋಣ. ಆಗಲಿ ಸ್ವಾಮಿ. ಈ ಕುದುರೆಯನ್ನು ಇಲ್ಲಿರುವ ಮರಕ್ಕೆ ಕಟ್ಟಿ ಹಾಕಿ ನನಗೂ ಪ್ರಯಾಣದಿಂದ ಬಹಳ ಆಯಾಸವಾಗಿರುವುದು ಸ್ವಾಮಿ. ನಾವು ಸ್ವಲ್ಪ ಕಾಲ ತಂದಿರುವ ವಿಶ್ರಮಿಸಿಕೊಳ್ಳೋಣವೇ? ಈ ಗಂಟು ಮುಟ್ಟೆಯನ್ನು ತಲೆಯ ಅಡಿಭಾಗದಲ್ಲಿಟ್ಟುಕೊಂಡು ಈ ರಾತ್ರಿ ಇಲ್ಲಿಯೇ ಪೌಡಿಸಿದ್ದು ಬೆಳಗಾದ ನಂತರ ಮುಂದಕ್ಕೆ ಪ್ರಯಾಣಿಸೋಣ ಪ್ರಾಣೇಶ್ವರಿ. ಆಗಲಿ ಪ್ರಾಣೇಶ್ವರ. ಬನ್ನಿ. ಒದಗಿತು ಸಮಯವೋ ಒದಗಿತು ಸಮಯವೋ
ಮನ ಮದಾಂಧ ಎನಗಪಡೋದವೆನಿಸಿದ ನರದ ಮನ ಅಘೋರವಾದ ಕಷ್ಟಕ್ಕೆ ಗುರಿ ಮಾಡುವೆನು ಈ ಕ್ಷಣದ ಈ ಜನರ ಸತ್ತರದರು ನನ್ನ ಜ್ಞಾನವನ್ನು ಮರೆತು ಗಾಢ ನಿದ್ರೆಯನ್ನು ಮಾಡುತ್ತಿರುವನು. ನನ್ನ ಮಾಯಾ ಪ್ರಭಾವದಿಂದ ತಂದಿರುವ ಗಂಟು ಮೂಟೆಯನ್ನು ಮಾಯ ಮಾಡಿ ಬರಕ್ಕೆ ಗಟ್ಟಿಯಾಗಿರುವ ಕುದುರೆಯನ್ನು ಅಪಹರಿಸಿ ಅವರಿಗೆ ಅಪಾರವಾದ ಕಷ್ಟವನ್ನು ಕೊಡುತ್ತೇನೆ. ಸತ್ಯರ್ಥ ಮಾಡ್ತಿರು ನನ್ನ ಪ್ರತಾಪವನ್ನು. ಮದಾಂಧನಾಗಿ ಮೆರೆದವನ ಮೊದಲ ಮುರಿವೆ ನೀಕ್ಷಣ, ಮದಾಂಧನಾಗಿ ಮೆರೆದವನ ಮೊದಲ ಮುರಿವೆ ನೀಕ್ಷಣ, ಮೊದಲ ಮುರಿವೆ ನೀಕ್ಷಣ, ಮೊದಲ ಮುರಿವೆ ನೀಕ್ಷಣ. ಆದರಿವನು ಮದಾಂಧನು ನರಾದಮನ ಗೆಲ್ವೆ, ಆದರಿವನು ಮದಾಂಧನು ನರಾದಮನ ಗೆಲ್ವೆ, ನರಾದವನ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಈ ಕ್ಷಣ ಈ ಕ್ಷಣ ಈ ಕ್ಷಣ. ಪ್ರಾಣೇಶ್ವರ ಸ್ವಾಮಿ, ಅಮ್ಮ ಪ್ರಾಣೇಶ್ವರಿ, ಪ್ರಾಣೇಶ್ವರ ಸ್ವಾಮಿ, ನಾನು ಇಲ್ಲಿ ಮಲಗಿರಬೇಕಾದ್ರೆ ಒಂದು ಭಯಂಕರವಾದ ಕನಸನ್ನು ಕಂಡೆನು ಸ್ವಾಮಿ, ಭಯಂಕರವಾದ ಕನಸನ್ನು ಕಂಡೆನು. ಏನಾಯ್ತು ಪ್ರಾಣೇಶ್ವರಿ? ಸ್ವಾಮಿ, ಏನೆಂದು ಹೇಳಲಿ, ಏನಿದು ಅಪಶಕುನ ಮಲಗಿರಬೇಕಾದ್ರೆ ನೀಲ ಮೇಘ ಶ್ಯಾಮನಂತೆಯೂ ಕೆಂಜಡೆಯನ್ನುಳ್ಳವನಾಗಿಯೂ ಬಂದು ಬಲವಾಗಿ ನನ್ನ ಕೆನ್ನೆಗೆ ಹೊಡೆದಂತೆ ಭಾಸವಾಗಿರುವುದು. ಪ್ರಾಣೇಶ್ವರ, ಹಾಗೆ ನಮ್ಮ ಸತಿಪತಿಗಳಿರುವರನ್ನು ಅಗಲಿಸುವೆನು ಎಂದು ಹೇಳಿ ಶಪಥ ಮಾಡಿ ಹೊರಟು ಹೋದರು ಸ್ವಾಮಿ.
ಮುಂದೇನಾಗುವುದೋ ನ ಕಾಣಿನಲ್ಲ ಪ್ರಭು, ನನಗೆ ಬಹಳ ದುಃಖಿಸಬೇಡ ಪ್ರಾಣೇಶ್ವರಿ, ದುಃಖಿಸಬೇಡ. ನಮ್ಮ ಮನೆಯಲ್ಲಿ ಬರೆದ ಬರಹವನ್ನು ಯಾರಿಂದಲೂ ತಪ್ಪಿಸಲಾಗದು ಪ್ರಾಣೇಶ್ವರಿ. ಪ್ರಾಣೇಶ್ವರಿ, ದುಃಖಿಸಬೇಡ. ಪ್ರಾಣೇಶ್ವರಿ, ಸ್ವಾಮಿ. ಎಂತಹ ಕೆಲಸವಾಯಿತು ಪ್ರಾಣೇಶ್ವರಿ. ನಾವು ತಂದಿದ್ದ ಈ ಗಂಟು ಮೂಟೆಗಳು ಮಾಯವಾಗಿರುವುದು, ಅದು ಅಲ್ಲದೆ ನಾವು ಅಮರಕ್ಕೆ ಕಟ್ಟಿ ಹಾಕಿದ್ದ ಕುದುರೆಯು ಮಾಯವಾಗಿರುವುದಲ್ಲ ಪ್ರಾಣೇಶ್ವರಿ. ಪ್ರಭು, ಮುಂದೇನು ಮಾಡುವುದು ಪ್ರಾಣೇಶ್ವರಿ? ಮುಂದೇನ ಗತಿ ಸ್ವಾಮಿ? ಪರಮಾತ್ಮ, ಇನ್ನು ಎಂತಹ ಕಷ್ಟ ಕೊಡಬೇಕೆಂದರು ಪರಮಾತ್ಮ. ನೀನು ಎಷ್ಟೇ ಕಷ್ಟ ಕೊಟ್ಟರು ನಾವು ನಮ್ಮ ಸತ್ಯವನ್ನು ಮಾತ್ರ ಬಿಡುವುದಿಲ್ಲ ಪರಮಾತ್ಮ, ಸತ್ಯವನ್ನು ಮಾತ್ರ ಬಿಡುವುದಿಲ್ಲ ಸ್ವಾಮಿ, ಪ್ರಾಣೇಶ್ವರಿ. ಇವೆಲ್ಲವೂ ದುಶ್ಶಕುನಗಳ ಮೂಲವೇ ಆಗಿರುವುದು. ನನಗೆ ಬಹಳ ಭಯವಾಗುತ್ತಿದೆ. ನಾವೇನಾದ್ರೂ ಇಲ್ಲಿಯೇ ಇದ್ದರೆ ಮುಂದೆ ಏನಾದ್ರೂ ನಡೆಯಬಹುದು. ನಾವಿಲ್ಲಿಂದ ಹೊರಟು ಹೋಗೋಣವೇ? ಮುಂದೆ ಹೋಗೋಣ ಪ್ರಾಣೇಶ್ವರಿ. ಪ್ರಭು, ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಏಕೆ ಪ್ರಾಣೇಶ್ವರಿ? ಏನಾಯ್ತು ಪ್ರಾಣೇಶ್ವರಿ? ನನ್ನಿಂದಾಗುತ್ತಿಲ್ಲ. ಈ ಘೋರ ಕಾನನದಲ್ಲಿ ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ನನ್ನನ್ನು ನಡೆಯಲು ಸಾಧ್ಯವಾಗುತ್ತಿಲ್ಲ ಪ್ರಭು, ಸಾಧ್ಯವಾಗುತ್ತಿಲ್ಲ. ನಡೆಯಲಾರೆನೋ ಕಾಂತ ನಡುಕಾಡಿಯೊಳು ನಾನು. ನಡೆಯಲಾರೆನೋ ಕಾಂತ ನಡುಕಾಡಿಯೊಳು ನಾನು. ಹಡಿಯೋಳು ಸುರಿಯುತ್ತಿರುವುದೋ ಕಾಂತ. ಹಡಿಯೋಳು ನಡೆಯಲಾರೆನೋ ಕಾಂತ ರಮಣ ಕಾಂತ. ಇನ್ನು ಮುಂದೆ ಒಂದೇ ಒಂದು ಅಡಿಗೆ ನೀಡಲು ಸಹ ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಏನಾಯ್ತು ಪ್ರಾಣೇಶ್ವರಿ? ಸ್ವಾಮಿ, ಈ ಕಾಡಿನಲ್ಲಿ ನಡೆದು ನಡೆದು ನನ್ನ ಪಾದದಲ್ಲಿ ರಕ್ತವು ಧಾರಾಕಾರವಾಗಿ ಸುರಿಯುತ್ತಿರುವುದು. ಪ್ರಾಣೇಶ್ವರ, ಸ್ವಾಮಿ, ಮನೋಹರ, ನನಗೆ ಬಾಯಾರಿಕೆ ಆಗುತ್ತಿರುವುದು ಸ್ವಾಮಿ, ತಡೆಯಲು ನನ್ನಿಂದ ಆಗದು. ಪ್ರಭು, ಇಲ್ಲಿ ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನಾದರೂ ತನ್ನಿ. ಆ ಜಲವನ್ನು ಕುರಿದು ನನ್ನ ದಾಹವನ್ನು ತೀರಿಸಿಕೊಳ್ಳುವೆನು. ಹೋಗಿ ಸ್ವಾಮಿ, ಹೋಗಿ ಪ್ರಭು. ಈ ನಿಶರಾತ್ರಿಯಲ್ಲಿ ಈ ಘೋರ ಅರಣ್ಯದಲ್ಲಿ
ನಾನು ಎಲ್ಲಿ ತಾನೇ ಜಲವನ್ನು ಹುಡುಕಿ ತರಲಿ ಪ್ರಾಣೇಶ್ವರಿ? ನಿನಗೆ ಎಲ್ಲಿ ತಾನೇ ಜಲವನ್ನು ಹುಡುಕಿ ತರಲಿ ಪ್ರಾಣೇಶ್ವರಿ? ಜಲವನ್ನು ಕುಡಿಯದೆ ಹೋದ ಪಕ್ಷದಲ್ಲಿ ನನ್ನ ಪ್ರಾಣ ಪಕ್ಷಿಯ ಹಾರಿ ಹೋಗುವುದು ಪ್ರಭು, ಪ್ರಾಣ ಪಕ್ಷಿಯ ಹಾರಿ ಹೋಗುವುದು. ಬೇಡ ಪ್ರಾಣೇಶ್ವರಿ, ದುಃಖಿಸಬೇಡ ಪ್ರಾಣೇಶ್ವರಿ. ನಾನು ಎಲ್ಲಿಯಾದರೂ ಹುಡುಕಿ ನಿನಗೆ ಜಲವನ್ನು ತಂದೆ ತರುತ್ತೇನೆ. ನೀನು ದುಃಖಿಸಬೇಡ ಪ್ರಾಣೇಶ್ವರಿ. ಆದರೆ ನಾನು ಬರುವವರೆಗೂ ನೀನು ಈ ಸ್ಥಳವನ್ನು ಬಿಟ್ಟು ಎಲ್ಲಿಯೂ ಹೋಗಬಾರದು ಪ್ರಾಣೇಶ್ವರಿ. ಪ್ರಾಣೇಶ್ವರ, ಈ ಕಾಡಿನಲ್ಲಿ ಘೋರ ಮೃಗಗಳ ಕಾಟವು ಏನು ಸ್ವಾಮಿ? ನನಗೆ ಭಯವಾಗುತ್ತಿರುವುದು ಸ್ವಾಮಿ. ಇದೆಂತಹ ಸಂಕಟ ಸ್ಥಿತಿಗೆ ಆ ಪರಮಾತ್ಮನು ನಮ್ಮನ್ನು ತಂದು ದೂಡಿದನು, ನನಗೊಂದು ಅರ್ಥವಾಗಿದೆಯಲ್ಲ. ಇದೆಲ್ಲವೂ ನಾನು ಮಾಡಿದ ತಪ್ಪು ಪ್ರಾಣೇಶ್ವರಿ. ಆ ತಪ್ಪಿಗೆ ಇದು ಪ್ರಾಯಶ್ಚಿತ್ತವಾಗಿರುವುದು ಪ್ರಾಣೇಶ್ವರಿ. ಆಗಲಿ ಸ್ವಾಮಿ, ನನಗೆ ನೀನು ನಿನಗೆ ನಾನು ಸ್ವಾಮಿ. ನನ್ನ ನಾಲಿಗೆ ನೆನೆಯುವಷ್ಟು ಜಲವನ್ನಾದರೂ ತೆಗೆದುಕೊಂಡು ಬನ್ನಿ, ಇಲ್ಲವಾದರೆ ನಾನು ಬದುಕಲಾರೆನು. ತರುತ್ತೇನೆ ಪ್ರಾಣೇಶ್ವರಿ, ಎಲ್ಲಿ ಹೋದರೂ ಹುಡುಕಿ ನಿನಗೆ ಜಲವನ್ನು ತರುತ್ತೇನೆ. ಆದರೆ ನಾನು ಬರುವವರೆಗೂ ನೀನು ಇದ್ದ ಸ್ಥಳವನ್ನು ಬಿಟ್ಟು ಎಲ್ಲಿಯೂ ಹೋಗಬಾರದು ಪ್ರಾಣೇಶ್ವರಿ. ಎಲ್ಲೂ ಹೋಗುವುದಿಲ್ಲ ಸ್ವಾಮಿ, ಎಲ್ಲಿಗೂ ಹೋಗುವುದಿಲ್ಲ. ಆದರೆ ಬೇಗನೆ ಬಂದು ಬಿಡಿ ಪ್ರಭು. ನಾನು ಹೋಗಿ ಬರಲೇ ಪ್ರಾಣೇಶ್ವರಿ. ಬೇಗನೆ ಬಂದು ಬಿಡಿ ಸ್ವಾಮಿ. ನಾನು ಬರುತ್ತೇನೆ ಪ್ರಾಣೇಶ್ವರಿ. ಬೇಡ, ಹೋಗಿ ಸ್ವಾಮಿ. ನಾನಿನ್ನು ಬರುತ್ತೇನೆ ಪ್ರಾಣೇಶ್ವರಿ. ಅಯ್ಯೋ ಎನ್ನ ಅಯ್ಯೋ ಎನ್ನ ಪರಮಾತ್ಮ, ಅಯ್ಯೋ ಎನ್ನ ಕೊರೆಯಾವುದಯ್ಯ ಗತಿ ಕಾಣದೆ ಕೈಯ ಬಿಡಬೇಡಯ್ಯ. ಅಯ್ಯೋ
ಕಾರುಣ್ಯದಲ್ಲಿ ಈ ನಿಶರಾತ್ರಿಯಲ್ಲಿ ನಾನು ಎಷ್ಟೇ ಹುಡುಕಾಡಿದರೂ ಸಹ ನನಗೆ ಒಂದು ತೊಟ್ಟು ಜಲವೂ ಕಾಣಿಸುತ್ತಿಲ್ಲವಲ್ಲ. ಪರಮಾತ್ಮ, ನನ್ನ ಸತಿಯಾದರೂ ಪ್ರಸನ್ನ ವೇದನೆಯಿಂದ ಕುಡಿಯಲು ದಾಹ ಎಂದರೂ ಸಹ ನನ್ನ ಕೈಯಿಂದ ಒಂದು ತೊಟ್ಟು ಜಲವನ್ನು ಸಹ ಕೊಡಲಾಗದಂತೆ ಮಾಡಿದೆಯ ಪರಮಾತ್ಮ. ಶನಿದೇವ, ನನಗೆ ಜಲವನ್ನು ಕರುಣಿಸು ಪರಮಾತ್ಮ, ಜಲವನ್ನು ಕರುಣಿಸು. ಅಪರಾಧವೆನಿಸಿದ ನರಾದ ಮನ ಮದಾಂಧ ನನಗಪರಾಧವೆನಿಸಿದ ನರಾದ ಮನ ಅಘೋರವಾದ ಕಷ್ಟಕ್ಕೆ ಗುರಿ ಮಾಡುವೆನು ಈ ಕ್ಷಣದ ಮದಾಂಧನಾದ ಸಜ್ಜನತನು ತನ್ನ ಜ್ಞಾನವನ್ನು ಮರೆತು ತನ್ನ ಜೊತೆಗೆ ಜಲವನ್ನು ತರಲು ಹೊಳೆದ ಬಳಿಗೆ ಹೋಗುತ್ತಿರುವನು. ಅದು ಅಲ್ಲದೆ ಬೆಳಗಿನಲ್ಲಿರುವ ಅಜ್ಜದ ಉಂಗುರವನ್ನು ದೊಡ್ಡದ ಮೇಲ್ಭಾಗದಲ್ಲಿಟ್ಟು ಅದರ ಬೆಳಕಿನ ಸಹಾಯದಿಂದ ತನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗಲು ಹೋಗಿರುವನು. ಏನು ತಾನೇ ಮಾಡಲಿ, ಏನು ತಾನೇ ಮಾಡಲಿ, ಇರಲಿ ಆ ವಜ್ರದ ಉಂಗುರವನ್ನು ಅಪರಿಸಿ ಕತ್ತಲಲ್ಲಿ ದಾರಿ ಕಾರಣದಂತೆ ಮಾಡುತ್ತೇನೆ. ಆಗ ಸತಿಪತಿ ಒಳಗೊಳ್ಳುವರು. ಸತ್ಯರ್ಥ ಮಾಡ್ತೀರಿ ನನ್ನ ಪ್ರತಾಪವನ್ನು. ನರೋದ ಮನೆ ಗೆಲ್ವೆ ನರೋದ ಮನೆ ಗೆಲ್ವೆ ನರೋದ ಮನೆ ಗೆಲ್ವೆ ನರೋದ ಮನೆ ಗೆಲ್ವೆ ಆದರಿವನು ಮದೊಂದನು ದುರುಳಾದ ಮನೆ ಗೆಲ್ವೆ ಆದರಿವನು ಮದೊಂದನು ದುರುಳಾದ ಮನೆ ಗೆಲ್ವೆ ನರೋದ ನರವರೊಂಬಿಡು ನರೋದ ಮನೆ ಗೆಲ್ವೆ ನರೋದ ಮನೆ ಗೆಲ್ವೆ ನರೋದ ಮನೆ ಗೆಲ್ವೆ 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 ಗೆಲ್ವೆ. ಪರಮಾತ್ಮ, ನಾನು ಎಷ್ಟೇ ಹುಡುಕಾಡಿದರೂ ಸಹ ನನಗೆ ಒಂದು ತೊಟ್ಟು ಜಲವೂ ಸಹ ಕಾಣುತ್ತಿಲ್ಲವಲ್ಲ. ಪರಮಾತ್ಮ, ಕೊನೆಗೂ ಜಲವನ್ನು ಕರುಣಿಸಿದೆಯಾ ಪರಮಾತ್ಮ? ಆ ಸರೋವರದಲ್ಲಿ ನನಗೆ ಜಲವು ಕಾಣುವಂತಿರುವುದು. ಹೀಗೆಲ್ಲ ಹೋಗಿ ಆ ಸರೋವರದಲ್ಲಿ ಜಲವನ್ನು ತೆಗೆದುಕೊಂಡು ನನ್ನ ಪ್ರಾಣೇಶ್ವರಿಗೆ ನೀಡುವೆನು.
ಈ ಕತ್ತಲೆಯಲ್ಲಿ ನಾನು ಯಾವ ರೀತಿಯಲ್ಲಿ ಜಲವನ್ನು ತಾನೇ ತೆಗೆದುಕೊಂಡು ಹೋಗಲಿ? ಇರಲಿ, ಈ ನನ್ನ ವಜ್ರದ ಉಂಗುರವನ್ನು ಆ ದಡದ ಮೇಲಿಟ್ಟು ಅದರ ಬೆಳಕಿನ ಸಹಾಯದಿಂದ ನನ್ನ ಸುತ್ತಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಪರಮಾತ್ಮ, ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ ನನ್ನಲ್ಲಿ ಏನೂ ಸಹ ಗತಿಯೂ ಇಲ್ಲವಲ್ಲ. ಇರಲಿ, ಈ ತಾವರೆ ಎಲೆಯನ್ನೇ ದಪ್ಪೆಯನ್ನಾಗಿ ಮಾಡಿಕೊಂಡು ಅದರಲ್ಲಿ ನನ್ನ ಸತ್ತಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಪರಮಾತ್ಮ, ಎಂತ ಕೆಲಸ ಮಾಡುತ್ತಿರುವ ಪರಮಾತ್ಮ! ಆ ದಡದ ಮೇಲಿಟ್ಟಿದ್ದ ಈ ನನ್ನ ವಜ್ರದ ಉಂಗುರವನ್ನೇ ಮಾಯ ಮಾಡಿಬಿಟ್ಟೆ ಪರಮಾತ್ಮ. ಏನು ಮಾಡಲಿ? ಈ ನಿಶರಾತ್ರಿಯಲ್ಲಿ, ಈ ಘೋರ ಕಾರುಣ್ಯದಲ್ಲಿ ನಾನು ಯಾವ ರೀತಿಯಲ್ಲಿ ಜಲವನ್ನು ತೆಗೆದುಕೊಂಡು ಹೋಗಲಿ? ಇರಲಿ, ಈ ರಾತ್ರಿ ಇಲ್ಲಿಯೇ ಪವಡಿಸಿದ್ದು ಬೆಳಿಗ್ಗೆ ಸೂರ್ಯೋದಯವಾದ ನಂತರ ನಾನು ನನ್ನ ಸತ್ತಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಅಮ್ಮ, ಭೂತಾಯಿ, ನಿನಗೊಂದಿಸುವೆನು ಭೂಮಾತೆ. ಅಮ್ಮ, 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 ನಿನಗೊಂದಿಪೆನು ಭೂಮಾತೆ. ಅಮ್ಮ, ಪಾಮರರಾದ ನಮ್ಮನ್ನು ರಕ್ಷಿಸುವ ಭಾರವು ನಿನ್ನದು ತಾಯೇ. ಅಮ್ಮ, ಅಮ್ಮ, ಅಮ್ಮ ಭೂತಾಯಿ, ಪಾಮರರಾದ ನಮ್ಮನ್ನು ರಕ್ಷಿಸುವ ಭಾರ ನಿನ್ನದಾಗಿರುವುದು ತಾಯಿ. ತಾಯಿ, ನಾನು ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ ಈ ನಿಶರಾತ್ರಿಯಲ್ಲಿ, ಈ ಘೋರ ಕಾರುಣ್ಯದಲ್ಲಿ ಕತ್ತಲೆಯಾಗಿದ್ದು ದಾರಿಯೇ ಕಾಣದಂತಾಗಿದೆ. ಆದ್ದರಿಂದ ಈ ರಾತ್ರಿ ನಿನ್ನ ಮಡಿಲಿನಲ್ಲಿ ನಾನು ಪವಡಿಸುವೆನು ತಾಯಿ. ನಾನು ಬರುವ ತನಕ ನನ್ನ ಸತಿಯನ್ನು ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಪರಮಾತ್ಮ, ಶನಿದೇವ, ನನ್ನ ಪ್ರಾಣೇಶ್ವರಿಯನ್ನು ರಕ್ಷಿಸು ಪರಮಾತ್ಮ. ಸತ್ಯವ್ರತ, ಹಂಸತೋಲಿಕ ಮಂಚದಲ್ಲಿ ಮಲಗಬೇಕಾದ ನೀನು ಇಂದು ಈ ಮಣ್ಣಿನ ಮೇಲೆ, ಈ ತರಗಲೆಗಳ ಮೇಲೆ ಮಲಗುವಂತ ಆಯಿತೆ. ಪರಮಾತ್ಮನನ್ನು ನಿಂದಿಸಿದ ಕಾರಣಕ್ಕೆ ನಿನಗೆ ಎಂತ ಶಿಕ್ಷೆಯು ಒದಗಿತು. ಅನುಭವಿಸು ಸತ್ಯವ್ರತ, ಅನುಭವಿಸು. ಇರಲಿ, ಇಲ್ಲಿಯೇ ಪೌಡಿಸಿದ್ದು ಬೆಳಗಾದ ನಂತರ ನಾನು ನನ್ನ ಸತ್ತಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಪ್ರಾಣೇಶ್ವರ, ಎಲ್ಲಿಗೆ ಹೋದರಿ ಸ್ವಾಮಿ? ಜಲವನ್ನು ತರಲು ಹೋದವರು ಬಹಳ ಇಲ್ಲವಲ್ಲ. ನಾನು ನಿಮ್ಮನ್ನು ಎಲ್ಲೆಂದು ಹುಡುಕಲಿ? ಕಾಡಿನಲ್ಲಿ ನಾನೇಗೆ ಜೀವಿಸಲಿ? ಬೆಂಬಿಡದೆ ನಡೆ ತಂದವಳ ಬೇಸೆ
ಪುತ್ರನಾದ ಸತ್ಯರನು ತನ್ನ ಜೊತೆಗೆ ಜಲವನ್ನು ತರಲು ಹೋಗಿ ಹಂಬಲಿಸುತ್ತಿರುವನು. ಚಂದ್ರ ಆಸೆ ಆದರೂ ಮರದ ಬುಡದಲ್ಲಿ ಕುಳಿತುಕೊಂಡು ಹಂಬಲಿಸುತ್ತಿರುವಳು. ಇರಲಿ, ನಾನೇ ಒಂದು ಮರದ ಒಲೆಯನ್ನು ನಿರ್ಮಿಸಿ ಆಕೆಯನ್ನು ಕಚ್ಚಿಕೊಂಡು ಹೋಗಿ ತಾವರೆಯ ವೃಕ್ಷದ ಬಳಿಯಲ್ಲಿ ಬಿಡುವಂತೆ ಮಾಡುತ್ತೇನೆ. ಸತ್ಯರಥ, ಮಾಡ್ತಿರು ನಿನ್ನ ಪ್ರತಾಪವನ್ನು. ಅದು ಅಲ್ಲದೆ ನಾನೇ ಒಬ್ಬ ಬಡ ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ಆಕೆಯಲ್ಲಿ ಭಿಕ್ಷೆಯನ್ನು ಬೇಡಿ ಭಿಕ್ಷೆ ಇಲ್ಲದಂತೆ ಹೇಳಿಸಿ ಅಘೋರವಾದ ಕಷ್ಟಕ್ಕೆ ಗುರಿ ಮಾಡದಿದ್ದರೆ ನಾನು ಸೂರ್ಯಪುತ್ರನಾದ ಸನಿಯಲ್ಲವೋ ಮದಾನ್ನ ಬರ್ತಿರು. ಭಿಕ್ಷಾವ ನೀಡೋ ತಾಯೇ, ಸನ್ಯಾಸಿಗೆ ಭಿಕ್ಷಾವ ನೀಡೋ ತಾಯೇ. ಅಮ್ಮ ಭಿಕ್ಷಾವ ನೀಡೋ ತಾಯೇ, ಸನ್ಯಾಸಿಗೆ ಭಿಕ್ಷಾವ ನೀಡೋ ತಾಯೇ. ಅಮ್ಮ ದೇಶ ಕೋಸವ ತಿರುಗಿ ಬಳಲಿ ಬಂದೆನು ನಾನು. ದೇಶ ಕೋಸವ ತಿರುಗಿ ಬಳಲಿ ಬಂದೆನು ನಾನು. ಭಿಕ್ಷಾವ ನೀಡು ತಾಯೇ, ಸನ್ಯಾಸಿಗೆ ಭಿಕ್ಷಾವ ನೀಡು ತಾಯೇ. ಅಮ್ಮ ಹಸಿದು ಬಂದೆನು ನಾನು ಹಸನದಿಂದಲೇ ನೀನು. ಹಸಿದು ಬಂದೆನು ನಾನು ಹಸನದಿಂದಲೇ ನೀನು. ಭಿಕ್ಷಾವ ನೀಡು ತಾಯೇ, ಸನ್ಯಾಸಿಗೆ ಭಿಕ್ಷಾವ ನೀಡು ತಾಯೇ. ಅಮ್ಮ 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 ತಾಯಿ, ಹೇಳು ಹೇಳು ತಾಯಿ. ಯಾರು ಸ್ವಾಮಿ ನೀವು ಈ ಘೋರಾರಣ್ಯದಲ್ಲಿ? ಅಯ್ಯೋ, ಈ ಹುಲಿಯಿಂದ ನನ್ನನ್ನು ರಕ್ಷಿಸಿರುವ ನೀವೇ ನನಗೆ ತಂದೆಯ ಸಮಾನರು ಸ್ವಾಮಿ. ಅಮ್ಮ ಅಮ್ಮ ತಾಯಿ, ನಾನೊಬ್ಬ ಬಡ ಬ್ರಾಹ್ಮಣನು ತಾಯಿ. ಅಮ್ಮ ತಾಯಿ, ದೇಶ ಕೋಸಾದಿಗಳನ್ನು ಸುತ್ತಿಕೊಂಡು ಈ ಮಾರ್ಗವಾಗಿ ಬರುತ್ತಿದ್ದೆನು ತಾಯಿ. ಅಮ್ಮ ತಾಯಿ, ಈ ಯಾವುದೋ ಒಂದು ಹುಲಿಯು ನಿನ್ನನ್ನು ತಿನ್ನಲು ಪ್ರಯತ್ನಿಸುತ್ತಿತ್ತು. ಆ ಹುಲಿಯನ್ನು ಓಡಿಸಿ ನಿನ್ನ ಪ್ರಾಣವನ್ನು ಉಳಿಸಿದೆನು ತಾಯಿ. ಅಮ್ಮ ತಾಯಿ, ಈ ಬಡವನಾದ ನನಗೆ ಏನಾದರೂ ಭಿಕ್ಷೆಯನ್ನು ಕೊಡು ತಾಯಿ. ಪೂಜ್ಯರೇ, ಆ ಹುಲಿಯ ಬಾಯಿಂದ ನನ್ನನ್ನು ರಕ್ಷಿಸಿ ನನ್ನ ಪ್ರಾಣವನ್ನೇ ರಕ್ಷಿಸಿದಿರಿ. ನಿಮಗೆ ಯಾವುದನ್ನು ಕೊಟ್ಟರೂ ನಿಮ್ಮ ಋಣವನ್ನು ತೀರಿಸಲಾರೆನು. ಆದರೆ ಈ ನನ್ನ ಕಾಡಿನಲ್ಲಿ ನಿರ್ಗತಿಗಳಾಗಿ ಅಲೆಯುತ್ತಿರುವ ನನ್ನ ಬಳಿ ದಾನವಾಗಿ ನೀಡಲು ಏನಿರೋದು ಪೂಜ್ಯರೇ? ಏನೂ ಇಲ್ಲವಲ್ಲ. ಅಮ್ಮ, ಇಲ್ಲದಿದ್ದರೆ ಬಿಡು ತಾಯಿ, ನಾನು ಮುಂದಕ್ಕೆ ಹೋಗುತ್ತೇನೆ ತಾಯಿ. ಅಯ್ಯೋ, ಏನು ಮಾಡಲಿ? ನನ್ನ ಪ್ರಾಣವನ್ನೇ ರಕ್ಷಿಸಿದ ಪೂಜ್ಯರಿಗೆ ದಾನವಾಗಿ ನೀಡಲು ಏನೂ ಇಲ್ಲವಾಯ್ತೆ, ಏನೂ ಇಲ್ಲ. ಮರೆತಿದ್ದೆನು ಪೂಜ್ಯರೇ. ಅಮ್ಮ ತಾಯಿ, ನನ್ನ ಮುತ್ತೈದೆತನದ ಮೂಗುತಿಯೇ ಇರುವಾಗ ನಾನು ಚಿಂತಿಸುವುದೇತಕ್ಕೆ? ಪೂಜ್ಯರೇ, ನನ್ನ ಮುತ್ತೈದೆತನದ ಮೂಗುತಿಯನ್ನೇ ದಾನವಾಗಿ ನೀಡುವೆನು. ಮುತ್ತೈದೆತನದ ಮೂಗುತಿ
ತಾಯಿ, ನಿನಗೆ ಒಳ್ಳೆಯದಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ನಾನಿನ್ನು ಬರಲಿ? ಆಗಲಿ ಪೂಜ್ಯರೇ. ಈ ಮೂಗುತಿಯು ಇಟ್ಟಂದು ಮುಂಬಾರವಾಗಿರುವುದಲ್ಲ, ಎಲ್ಲಿಯೂ ಸಹ ಅವರು ಸತ್ಯಪುರುಷರಾಗಲಿಲ್ಲವಲ್ಲ. ಏನು ತಾನೇ ಮಾಡಲಿ? ಇರಲಿ, ಇನ್ನು ಮುಂದೆ ಇವರಿಗೆ ತರತರವಾದ ಕಷ್ಟವನ್ನು ಕೊಡ್ತೇನೆ. ಸತ್ಯರ್ಥ ಬರ್ತಿರು ನನ್ನ ಪ್ರತಾಪವನ್ನು. ಬಂ 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 ಹೋರಾಡ, ಬಂ 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 ಹೋರಾಡ, ಶಿವಶರಣ ಸದಾ ಶಿವ ಶಂಕರ ಭರಣ. ಬಂ 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 ಹೋರಾಡ, ಬಂ 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 ಹೋರಾಡ, ಶಿವಶರಣ ಸದಾ ಶಿವ ಶಂಕರ ಭರಣ. ಬಂ ಬಂ ಬಂ
ಬಾಳಿನಲ್ಲಿ ಈ ತರಗೆಲೆಗಳ ಮಧ್ಯದಲ್ಲಿ ಹುಟ್ಟಿರುವೆ ಅಲ್ಲ ಮಗನೇ. ಬಾಯಲ್ಲಿ ಬಿಡಲು ತೊಟ್ಟು ಹಾಲು ಗತಿ ಇಲ್ಲದಂತಾಯ್ತಲ್ಲೋ. ಓದಿಸಲು ವಸ್ತ್ರವಿಲ್ಲ, ಕುಡಿಸಲು ಪಾಲಿಲ್ಲ. ಮಗು ನತದೃಷ್ಟನೋ ನೀನು. ಇದು ನಾನುಟ್ಟಿರುವ ಈ ಕೋಷ್ಮಲೆಯ ವಸ್ತ್ರವನ್ನೇ ನನ್ನ ಮಗನಿಗೂ ಹೊದಿಸಿ ನನ್ನ ಕಂದಮ್ಮನನ್ನು ಸಾಕಿಕೊಳ್ಳುವನು. ನೀನು ಹಳಬೇಡ ಮಗನೇ, ಹಳಬೇಡ ಕಂದ, ಹಳಬೇಡ. ಹಾಗಲೇ ನನ್ನ ಕುಮಾರನಿಗೆ ಲಾಲೆಯನ್ನು ಪಾಡುವೆನು. ಕಂದ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.